ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಮಾಧ್ಯಮ ಮಿತ್ರರಿಗೆ ಇಂದಿನ ಮಾಧ್ಯಮ ಗೋಷ್ಠಿಗೆ ಸ್ವಾಗತ ಬಯಸುತ್ತಾ, ಇಂದಿನ ಮಾಧ್ಯಮ ಗೋಷ್ಠಿಯ ವಿಷಯ ಇತ್ತೀಚೆಗೆ ತುಮಕೂರಿನಲ್ಲಿ ಕರ್ನಾಟಕ ಸರ್ಕಾರ 3 ವರ್ಷಗಳ ಪೂರೈಸಿದ್ದಕ್ಕಾಗಿ ಸಾಧನಾ ಸಮಾವೇಶ ಮಾಡಿದರು. ಆ ಸಾಧನಾ ಸಮಾವೇಶವನ್ನು ನಮ್ಮ ಸಂಸದರಾದ ರಮೇಶ್ ಜಿಗಜಿಣಗಿ ಬಹಳ ಕಟುವಾದ ಶಬ್ದಗಳಲ್ಲಿ ಟೀಕೆ ಮಾಡಿದ್ದಾರೆ. ಮೊದಲನೇದಾಗಿ ಜಿಗಜಿಣಗಿಯವರು ಯಾರಿಗೂ ಟೀಕೆ ಮಾಡೋ ಅರ್ಹತೆನೇ ಇಲ್ಲ ಅವರಿಗೆ, ಮೊದಲನೇ ಮಾತು. ಯಾಕಂದ್ರೆ ಅವರು ಸಾಧನೆನೇ ಇಲ್ಲ. ಏನು 40 ವರ್ಷಗಳ ರಾಜಕಾರಣದಲ್ಲಿ ಬಿಜಾಪುರ ಜಿಲ್ಲೆ ಸಚಿವರಾಗಿ, ಸಂಸದರಾಗಿ ಒಳ್ಳೆ ಒಳ್ಳೆ ಖಾತೆಗಳನ್ನು ನಿಭಾಯಿಸಿದ್ರು. ಕನ್ಸ್ಟ್ರಕ್ಟಿವ್ ವರ್ಕ್ ಬಿಜಾಪುರಕ್ಕೆ ಮಾಡಲೇ ಇಲ್ಲ ಅವ್ರೇನು. ಇದು ಮೊದಲನೇದಾಗಿ ನಾ ಹೇಳೋದು. ಸಾಧನೆಯ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ ಅಂತ ನಾ ಹೇಳ್ತೀನಿ ಸಂದರ್ಭದಲ್ಲಿ. ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಏನೂ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಸಾಕಷ್ಟು ಸಾಧನೆ ಇದಾವೆ. 300 ಸಾಧನೆಗಳು ನಾವು ಮಾಡಿದ್ದೀವಿ ಅಂತ ತಿಳ್ಕೊಂಡು ಸರ್ಕಾರ ಪ್ರಕಟಣೆ ಕೊಟ್ಟಿದೆ. ಬಡವರನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಮಾಡಿದೆ. ಪಂಚ ಗ್ಯಾರಂಟಿನೂ ಒಂದು ಸಾಧನೆಯೇ. ಕಳೆದ 3 ವರ್ಷಗಳಿಂದ ಬಡವರಿಗೆ ಆರ್ಥಿಕವಾಗಿ ಮೇಲೆತ್ತಲು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಬರೀ ಟೀಕೆ ಮಾಡೋದು ಬಿಡಿ, ಸಾಧನೆಗಳನ್ನು ಮೊದಲು ನೋಡಿ. ಟೀಕೆ ಕೇವಲ ಟೀಕೆಗಾಗಿ ಟೀಕೆ ಮಾಡಬಾರ್ದು. ಇನ್ನು ಇದ್ರ ಸಮಾನಾಂತರವಾಗಿ ನಾ ಹೇಳೋದು ಏನಂದ್ರೆ, ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ನೀವು ಅಷ್ಟು ವರ್ಷಗಳಿಂದ ಸಂಸದರಾಗಿದ್ದೀರಿ. BJP ಸರ್ಕಾರ ಬಂದಾಗಲೂ ಸಂಸದರಾಗಿದ್ರಿ, ಅದಕ್ಕಿಂತಲೂ ಮೊದಲು ಸಂಸದರಾಗಿದ್ರಿ. BJP ಸರ್ಕಾರ ಬರೋದಕ್ಕಿಂತಲೂ ಮೊದಲ ಮೋದಿ ಅವರ ಭಾಷಣಗಳನ್ನು ನೀವು ಒಂದ್ಸಲ ಅವಲೋಕನ ಮಾಡಿಬಿಡಿ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಇದಾವೆ. ಅವ್ರು ಮೊದಲು ಹೇಳಿದ್ದೇನು, ಈಗ ಹೇಳಿದ್ದೇನು. ಆಧಾರ್ ಕಾರ್ಡ್ ಯೋಜನೆಯನ್ನು ಇದೇ ಮೋದಿ ಅವರು ಮುಖ್ಯಮಂತ್ರಿ ಇದ್ದಾಗ ವಿರೋಧ ಮಾಡಿದ್ರು. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ರು. ರೂಪಾಯಿ ಮೌಲ್ಯ ಬೀಳ್ತಾ ಇದೆ, ದೇಶದ ಪ್ರಧಾನಮಂತ್ರಿ ಇದಕ್ಕೆ ಹೊಣೆ ಅಂತ ಹೇಳ್ತಾ ಇದ್ರು. ಮನಮೋಹನ್ ಸಿಂಗ್ ಅವರನ್ನ ಮೌನಿ ಪ್ರಧಾನಮಂತ್ರಿ ಅಂತ ಹೇಳ್ತಾ ಇದ್ರು. ವರ್ಷಕ್ಕೆ 200 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ. 200 ಕೋಟಿ ಆಯ್ತು, 2 ಕೋಟಿ ತಗೊಳ್ಳಿ. 15 ಲಕ್ಷ ರೂಪಾಯಿ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ರಿ. ಭಯೋತ್ಪಾದನೆ, ಉಗ್ರವಾದನ ಮಟ್ಟ ಹಾಕ್ತೀನಿ ಅಂತ ಹೇಳಿದ್ರಿ. ಕೊರೋನಾವನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ನೀವು ದೊಡ್ಡ ಘೋಷಣೆ ಮಾಡಿದ್ರಿ. ಕೊರೋನಾ ಬಂದಾಗ 20 ಲಕ್ಷ ಕೋಟಿ ಕೊರೋನಾದ ಬಿಡುಗಡೆ ಮಾಡಿದ್ರಿ. ನಿರ್ಮಲಾ ಸೀತಾರಾಮನ್ ಅವರು 1 ವಾರಗಟ್ಟಲೆ ತಮ್ಮ ಸಹಾಯಕ ಮಂತ್ರಿಯನ್ನು ತಗೊಂಡು ಪತ್ರಿಕಾಗೋಷ್ಠಿ ಮಾಡಿದ್ದೇ 20 ಲಕ್ಷ ಕೋಟಿ ಯಾವ ಇಲಾಖೆಗೆ ಯಾವುದಕ್ಕೆ ಎಷ್ಟು ಅಂತ ಹೇಳಿ. ಒಂದು ರೂಪಾಯಿನೂ ಬಿಡುಗಡೆ ಆಗಿಲ್ಲ 20 ಲಕ್ಷ ಕೋಟಿಯಲ್ಲಿ. ಆಮೇಲೆ ಕಾಂಗ್ರೆಸ್ಸಿಗೆ ಮಾತಿದ್ರೆ ಕಾಂಗ್ರೆಸ್ ಟೀಕಾ ಮಾಡ್ತೀರಿ. ನೆಹರು ಕುಟುಂಬವನ್ನು, ಹಿಂದಿನ ಸರ್ಕಾರವನ್ನು, 50 ವರ್ಷದ ಸರ್ಕಾರಗಳನ್ನು ಟೀಕೆ ಮಾಡ್ತೀರಿ. ನೀವು ಮಾಡಿದ್ದೇನು? ಕರ್ನಾಟಕ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಜಿಗಜಿಣಗಿ ಅವರು ಹೇಳ್ತಾ ಇದ್ದಾರೆ. 24 ಲಕ್ಷ ಕೋಟಿ ಸಾಲ, ಇದು ಪಾರ್ಲಿಮೆಂಟದಲ್ಲಿ ಉತ್ತರ ಕೊಟ್ಟಿದೆ ಸರ್ಕಾರ. 24 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೀವಿ ಉದ್ಯಮಿಗಳಿದೆ ಅಂತ ಹೇಳಿ. ಇದರ ಹಿಂದೆ ಏನು?
ಇದರಿಂದ ನೀವು ಯಾರಿಗೆ ಬಳಸ್ತಾ ಇದ್ದೀರಿ? ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ ಕಾಂಟ್ರಾಕ್ಟರ್ಗಳ ಕಡೆಯಿಂದ ಲಂಚ ಪಡೆದ್ರಿ, ಇದು ಅಧಿಕೃತವಾಗಿ. PM ಕೇರ್ ಫಂಡ್ ಇವತ್ತಿಗೂ 6-7 ವರ್ಷ ಆಯ್ತು, ಅದ್ರ ಬಗ್ಗೆ ಡಿಕ್ಲೇರ್ ಮಾಡ್ತಾ ಇಲ್ಲ. ಏನು ಎಷ್ಟು ಜಮಾ ಆಯ್ತು, ಎಷ್ಟು ಖರ್ಚಾಯ್ತು, ಅದಕ್ಕೆ ಎಷ್ಟು ಬಂತು, ಯಾರು ಕೊಟ್ಟರು, ಯಾರು ತೆಗೆದ್ರು. ಉದ್ದಿಮೆದಾರರ ಕಡೆಯಿಂದ, ಕಾಂಟ್ರಾಕ್ಟರ್ಗಳಿಂದ ಲಂಚ ಪಡೆದು, ಹಣ ಪಡೆದು ಅವರಿಗೆ ಸಹಾಯ ಮಾಡಲಿಕ್ಕೆ ಈ ಯೋಜನೆಗಳನ್ನು ಮಾಡಿದ್ರಿ ಅಧಿಕೃತವಾಗಿ. ಭಯೋತ್ಪಾದನೆ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಿ. ಪುಲ್ವಾಮಾದಲ್ಲಿ ಉಗ್ರವಾದಿಗಳು ನಮ್ಮ ಸೈನಿಕರನ್ನ 44 ಸೈನಿಕರನ್ನ ಅಲ್ಲಿ ಅವರನ್ನು ಮಾರಣ ಹೋಮ ಮಾಡಿದಾಗ ನೀವು ಎಲ್ಲೋ ಗುಡ್ಡದಲ್ಲಿ ಹೋಗಿ ಫೋಟೋ ತಕ್ಕೋತ್ ಕೂತಿದ್ರಿ, ಫೋಟೋ ಶೂಟ್ ಮಾಡ್ತಾ ಇದ್ರಿ. ನೇವರವ್ರ ಯಾತ್ರ ಫೋಟೋ ಶೂಟ್ ಮಾಡ್ತಾ ಕೂತಿದ್ರಿ. ಅದ್ರ ಬಗ್ಗೆ ಇವತ್ತಿನ ತನಕ ಚೌಕಸಿ ಆಗಲಿಲ್ಲ, ಯಾರಿಗೂ ಅರೆಸ್ಟ್ ಮಾಡಲಿಲ್ಲ, ಆ ಪ್ರಕರಣನೇ ಮುಚ್ಚಾಕಿದ್ರಿ. ಇವತ್ತಿನ ತನಕ ಇಷ್ಟು ದಿವಸ ಬೇಕಾ? ಒಂದು ಯಾವುದು ಚಿಲ್ಡ್ರೆ ಪಿಲ್ಡ್ರೆ ಏನ್ರಿದ್ರೆ ಅದಕ್ಕೆ NIA ರಾಷ್ಟ್ರ ತುಂಬ ಸುದ್ದಿ ಮಾಡಿ NIA ಏನ್ ಮಾಡ್ತಾ ಇದೆ ಇವತ್ತು ನಿಮ್ದು? ಆಮೇಲೆ ನೀವು ಮೊನ್ನೆ ಪಹಲ್ಗಾಮ್ದಲ್ಲಿ ದಾಳಿ ಆದಾಗ ಏನ್ ಮಾಡ್ತಾ ಇದ್ರು ಪ್ರಧಾನಮಂತ್ರಿಗಳು? ಇವತ್ತಿಗೆ ಮಟ್ಟ ಹಾಕಲಿಕ್ಕಾಗಲಿಲ್ಲ, ಇವತ್ತಿಗೆ ಅವ್ರಿಗೆ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ದಾಳಿಗಳು ನಿಲ್ಲಿಸ್ತೀವಿ ಅಂತ ಹೇಳಿದ್ರಿ ನೀವು, ಏನೂ ಕಡಿಮೆ ಆಗಲಿಲ್ಲ, ಇನ್ನೂ ಹೆಚ್ಚಿಗೆ ಆಗಿದಾವ. ನಿಮ್ಮ ಅಂಕಿ ಸಂಖ್ಯೆ ಪ್ರಕಾರನೇ, ಲೋಕಸಭೆಯಲ್ಲಿ ಬಿಡುಗಡೆ ಮಾಡಿದ ವರದಿ ಪ್ರಕಾರನೇ. ಇದೆಲ್ಲ ವಿಫಲತೆ ಕಾಣ್ತಾ ಇಲ್ವಾ? ನಿಮ್ಮ ರಾಜ್ಯಗಳಲ್ಲಿ 5 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅದು. ಇದು ನಿಮ್ಮ ಆಡಳಿತ ವೈಫಲ್ಯ ಅಲ್ವಾ? ಬಿಜೆಪಿ ಸರ್ಕಾರ ಇದ್ದಲ್ಲಿ ಆಗಿದಾವ ಮತ್ತು ಬಿಜೆಪಿ ಕಾರ್ಯಕರ್ತರೇ ಅರೆಸ್ಟ್ ಆಗಿದ್ದಾರೆ ಇವತ್ತು. ಬಿಜೆಪಿಯ ಒಂದು ಲಿಂಕ್ ಇದ್ದವರು, RSS ಲಿಂಕ್ ಇದ್ದವರೇ ಅರೆಸ್ಟ್ ಆಗಿದ್ದಾರೆ ಇವತ್ತಿಗೆ. ಇದು ವೈಫಲ್ಯ ಅಲ್ವಾ ನಿಮ್ಮದು? ವಿಫಲತೆ ಅಲ್ವಾ? ಇದು ಏನು ಕಾಣ್ತಾ ಇಲ್ಲ ನಿಮಗ? ಜಿಗ್ಜಿನ್ಗಿ ಅವ್ರು ಹೇಳ್ತಾರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಕ್ಕೆ ದೇಶದ ಶಿಕ್ಷಣ ಮಂತ್ರಿ ಏನ್ ಮಾಡ್ಬೇಕು? ಯಾರೋ ಬಂದು ಫೋಟೋ ತಗೊಂಡ್ರೆ ಅವ್ರೇನ್ ಮಾಡ್ಬೇಕು? ಅದ್ರಲ್ಲಿ ಅವ್ರ ಪಾತ್ರ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಶಿಕ್ಷಣ ಮಂತ್ರಿ ಹೆಸರೇನು? ಧರ್ಮೇಂದ್ರ ಪ್ರಧಾನ್ ಅವ್ರ ಪಕ್ಕದಲ್ಲಿ ನಿಂತು ಯಾರೋ ಫೋಟೋ ತಗೊಂಡು ಅವ್ರೇನ್ ಮಾಡ್ಬೇಕು? ಅರೆಸ್ಟ್ ಆದವ್ರು ಫೋಟೋ ತಗೊಂಡ್ರೆ ಅವ್ರ ಪಕ್ಕದಾಗ ನಿಂತು ಅವ್ರ ಲಿಂಕ್ ನಲ್ಲಿ ಇದ್ದವ್ರು ಅವರು. ಜಿಗ್ಜಿನ್ಗಿ ಅವ್ರು ಕೇಳ್ತಾರೆ, ಅದೇನು ಸಂಬಂಧ ಇಲ್ಲವಲ್ಲ, ಸಮರ್ಥನೆ ಮಾಡ್ಕೋತಾರೆ ಅವರನ್ನು, ಧರ್ಮೇಂದ್ರ ಪ್ರಧಾನ್ ಅವರನ್ನು. ರಫೇಲ್ ಹಗರಣ ಮುಚ್ಚಿ ಹಾಕಿದ್ರಿ. ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಇದು ಎಲ್ಲಿಯೂ ಜಗತ್ತಿನಲ್ಲಿ ಆಗಿಲ್ಲ, ಫೈಲ್ ಕಳೆದು ಹೋಯ್ತು. ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದ್ರು, ಫೈಲ್ ಕಳೆದು ಹೋಗಿದೆ ಅಂತ. ಎಂಥ ಒಂದು ಇವು ನಾಚಿಕೆಗೇಡಿನ ವಿಷಯಗಳಿವೆಲ್ಲ. ಅದು ಆ ಸುಪ್ರೀಂ ಕೋರ್ಟ್ ಒಪ್ಕೊಂಡು ಬಿಡ್ತದೆ, ಒಪ್ಕೊಂಡು ಜಜ್ಮೆಂಟ್ ಅವ್ರ ಪರವಾಗಿ ಕೊಟ್ಟೇ ಬಿಡ್ತದೆ. ನಮ್ಮ ಕೋರ್ಟ್ಗಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾವ? ನಮ್ಮ ಸಂವಿಧಾನ ಎಲ್ಲಿ ಬಂದಿದೆ ಪರಿಸ್ಥಿತಿ? ಇದು ಬೆಲೆ ಏರಿಕೆ ಅಂತ ಕೂಗಾಡ್ತಿದ್ರು ಮೋದಿ ಅವರು, ಬಿಜೆಪಿ ಅವರು. ಸ್ಮೃತಿ ಇರಾಣಿ ಗ್ಯಾಸ್ಗಳು ತಗೊಂಡು 10 ರೂಪಾಯಿ ಏರಿದ್ರು ಗ್ಯಾಸ್ ತಗೊಂಡು ರಸ್ತೆನಲ್ಲಿ ಕುಂತು ಡ್ಯಾನ್ಸ್ ಮಾಡ್ತಿದ್ರು. ಇವತ್ತ ಗ್ಯಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ನೀವು ಎಷ್ಟು ರೊಕ್ಕ ಕೊಟ್ಟರು ಸಿಗ್ಲಾರ್ದಂಗಾಗಿದೆ ಪರಿಸ್ಥಿತಿ. ಪೆಟ್ರೋಲ್ ಬಂಕ್ಗಳ ಮುಂದೆ ಗಾಡಿಗಳು ನಿಲ್ತಾ ಇದಾವ. ನಿನ್ನೆ ನಮ್ಮ ಗೆಳೆಯರೊಬ್ರು ಹೇಳಿದ್ರು, ಏನ್ ರಿಕಾರ್ಡಕ್ಕೆ ಹೋಗಿದ್ರು? ಇಲ್ರಿ, 2 ಪೆಟ್ರೋಲ್ ಪಂಪ್ ಸುತ್ತದೆ, ನನಗೆ ಡೀಸೆಲ್ ಸಿಗ್ಲಿಲ್ಲ, ನಾ ಎಲ್ಲೋ ಸುತ್ತು ಹಾಕೊಂಡು ಬಂದೇನೆ ಅಂತ ಹೇಳಿ ಒಬ್ಬ ರಿಟೈರ್ ಪ್ರಿನ್ಸಿಪಾಲ್. ಬೆಲೆ ಏರಿಕೆ ಕೇವಲ ಒಂದು ವಾರದಲ್ಲಿ 2 ಸಲ ಏರಿಸಿದ್ರಿ. ಅವಾಗ 10 ಪೈಸಾ 25 ಪೈಸಾ ಬೆಲೆ ಏರಿದ್ರೆ ಭಯಂಕರ ದೇಶದ ತುಂಬಾ ಸುದ್ದಿ. ಕೂಗಿದ್ದವ್ರು ಬಿಜೆಪಿ ಅವರು. ಗ್ಯಾಸ್ ಹೊತ್ಕೊಂಡು ತಿರುಗಾಡಿದ್ದು. ಈಗ ಏನಾಗಿದೆ ಪರಿಸ್ಥಿತಿ? ಇತ್ತೀಚೆಗೆ ವಿದೇಶಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಪ್ರಧಾನಮಂತ್ರಿ ಅವರು. ಬಡತನ ಬರ್ತದೆ. ಅಯ್ಯೋ, ಎಂಥ ಮಾತಿದೆ! ಬಡತನ ಬರ್ತಂತ ಹೆದರಿಸ್ತಾ ಇದ್ದೀರಿ ದೇಶದ ಜನರಿಗೆ.
ಕಾಂಗ್ರೆಸ್ ಸರ್ಕಾರ ಗರೀಬಿ ಹಠಾವ್ ಯೋಜನೆನೇ ಮಾಡಿತ್ತು. ಬಡತನ ದೂರ ತಗೊಂಡು ಹೋಗ್ಲಿಕ್ಕೆ ಗರೀಬಿ ಹಠಾವ್ ಘೋಷಣೆನೇ ಇತ್ತು, ಯೋಜನೆನೇ ಇತ್ತು. ನೀವು ಉಲ್ಟಾ ಬಡತನ ಬರ್ತಂತ ಹೆದರ್ಸ್ತಾ ಇದ್ದೀರಿ ಜನರಿಗೆ. ಒಬ್ಬ ಪ್ರಧಾನಮಂತ್ರಿ ಮಾತಾಡೋ ಮಾತುಗಳಿವು ಯಾವ ಜಿಗಜಿಣಿಗೆ ಅವ್ರು ಕಾಣ್ತಾ ಇಲ್ವಾ? ಇದು ವಿಫಲತೆ ಅಲ್ವಾ ಜಿಗಜಿಣಿಗೆ ಅವ್ರ ದೃಷ್ಟಿಯಲ್ಲಿ? ಜಿಗಜಿಣಿಗೆ ಅವರು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಸೌಮ್ಯ ರಾಜಕಾರಣಿ, ಒಬ್ಬ ಪರಿಪಕ್ವ ರಾಜಕಾರಣಿ ಅಂತ ಹೇಳಿ ಇತ್ತು ಇತ್ತೀಚಿನವರೆಗೆ. ಈಗ ಅವರು ಅವಸರಕ್ಕೆ ಬಿದ್ದಿದ್ದಾರೆ. ಅವಸರಕ್ಕೆ ಏನೋ ಆಗ್ಬೇಕಂತಾರೆ, ಅವಸರಕ್ಕೆ ಬಿದ್ದಿದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕಂತಾರೆ ಅವರು. 28ರಾಗ ದಲಿತ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ. ಅವರೇ ಬೇಡಿಕೆ ಮಾಡ್ತಾ ಇದ್ದಾರೆ, ಅವರೇ ಮುಖ್ಯಮಂತ್ರಿ ಆಗ್ಬೇಕಂತಾರೆ. ಹಿಂಗೆ ಹೇಳಿದ್ರೆ ನನಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಘೋಷಣೆ ಮಾಡ್ತಾರೆ ಅಂತ ಹೇಳಿ. ಆಯ್ತು, ನಿಮ್ಗೆ ಕ್ಯಾಂಡಿಡೇಟ್ ಘೋಷಣೆ ಮಾಡಂತ ಹೇಳ್ರಿ, ನಮ್ಮ ಜಿಲ್ಲೆ ಜನ ನಿಮ್ಗೆ ಬೆಂಬಲ ಕೊಡ್ತಾರೆ. ನೀವು ಮುಖ್ಯಮಂತ್ರಿ ಆದ್ರೆ ಚಲೋನೇ, ವಿರೋಧ ಪಕ್ಷದಾಗ ಇರ್ಬೋದು ನೀವು. ಆದ್ರೆ ನಮ್ಮ ಜಿಲ್ಲೆಯವರೊಬ್ಬರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದಲ್ಲ ನಮಗೆ. ನಮ್ಮ ಜಿಲ್ಲೆ ಒಂದು ಹೆಮ್ಮೆ. ನೀವು ಅವಸರಕ್ಕೆ ಬಿದ್ದು ಸುಳ್ಳುಗಳನ್ನು ಸಮರ್ಥಿಸಿಕೊಳ್ಳೋದು, ಯಾರ ಆಡಳಿತ ಪಕ್ಷದ ಟೀಕೆಗಳನ್ನು ಮಾಡೋದು, ಸಿದ್ದರಾಮಯ್ಯ ಸಾಧನೆಯ ಸರ್ದಾರ, ಮೋದಿಯವರು ವಿಫಲತೆಯ ಸರ್ದಾರ. ಒಬ್ಬ ಸಾಧನೆಯ ಸರ್ದಾರ್ಗೆ ನೀವು ಟೀಕೆ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನ ಆಡಳಿತವನ್ನು ಬಹಳ ಸಮೀಪದಿಂದ ನೋಡೋರಿದ್ದೀರಿ ನೀವು. ನನ್ನ ಮೊಬೈಲ್ ಆಮೇಲೆ ಜಿಗಜಿಣಿಗೆ ಅವರು 7ನೇ ಸಲ ಲೋಕಸಭಾ ಸದಸ್ಯರು. ನಾವೊಂದು ವಿನಂತಿ ಮಾಡ್ತೀನಿ ಅವ್ರಿಗೆ. 7 ಸಲ ಲೋಕಸಭಾ ಸದಸ್ಯರಾದವರು ನಮ್ಮ ಜಿಲ್ಲೆಗೆ ನೀಡಿದ ಕೊಡುಗೆ ಏನು, ಕೇಂದ್ರ ಸರ್ಕಾರದಿಂದ ಏನೇನು ತಂದ್ರಿ, ಏನೇನು ಲಾಭ ಆಗಿದೆ, ಏನು ಯೋಜನೆಗಳು ಬಂದು ಇಲ್ಲಿಗೆ, ಅದು ಸ್ವಲ್ಪ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಾವು ಹೇಳಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಜಿಗಜಿಣಿಗೆ ಅವರು ವಿಫಲತೆ ಸರ್ದಾರನೇ. 4 ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ ಅವರು ನಮ್ಮ ಜಿಲ್ಲೆಗೆ. ಏನು ಮಾಡಿದ್ದಾರೆ? ಇಂಥದ್ದೊಂದು ವರ್ಕ್ ಮಾಡಿವಂತ ಅವ್ರು ಹೇಳ್ಬೇಕು. ನೀವು ಮೊದಲು ನಿಮ್ಮ ವಿಫಲತೆಯನ್ನು ಮುಚ್ಕೊಳಕ, ವೈಫಲ್ಯವನ್ನು ಮುಚ್ಕೊಳಕ ಸಿದ್ದರಾಮಯ್ಯ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದೀರಿ ನೀವು. ಸಿಲಿಂಡರ್ ಖಾಲಿ ಸಿಲಿಂಡರ್ ಸಿಗ್ತಾ ಇದಾವ. ಇಲ್ಲ, ಏನಾಗಿದೆ ಅಂದ್ರೆ ದೇಶದ ಪರಿಸ್ಥಿತಿ ಎಲ್ಲಿ ಬದತ್ ಹೇಳಿದ್ರೆ, ಒಂದು ವರ್ಗ ಬರೀ ಟೀಕೆನೇ ಟೀಕೆ. ಒಂದು ಸೌಮ್ಯವಾಗಿ ರಾಜಕಾರಣ ಮಾಡ್ಬೇಕಾತ. ಅವ್ರಂಗೆ ರಸ್ತಾದ ನಿಂತು ದಿನ ಕೂಗೋದು, ದಿನ ಅರಿವಿ ಹರ್ಕೊಳ್ಳೋದು, ಇಂಥ ಒಂದು ಸಂಸ್ಕೃತಿ ನಮ್ಮ ಪಕ್ಷದಲ್ಲ. ಕಾಂಗ್ರೆಸ್ ರೋಲ್ ಏನಿರ್ತದ್ರಿ? ವಿರೋಧ ಪಕ್ಷ ನಾವು. ಬೀದಿಗೆ ಇಳಿಯುವುದೇ ಒಂದು ಸಾಧನೆ ಅಲ್ಲ. ಸಾಧನೆ ಅನ್ನೋದು ಬೀದಿಗೆ ಇಳಿಯುವುದು. ವರ್ಕ್ ಮಾಡಿ ತೋರಿಸ್ತಾ ಇದ್ದೇವಲ್ಲ, 3 ವರ್ಷದ ಸಾಧನೆ ತೋರಿಸಿದೇವಲ್ಲ ತುಮಕೂರದಲ್ಲಿ. ಬೆಲೆ ಏರಿಕೆ ವಿರುದ್ಧ ಏನ ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಹೆಚ್ಚಿಗೆ ಮಾಡ್ತಾರ ಅವರು. 1 ವಾರದಲ್ಲಿ 2 ಸಲ ಹೆಚ್ಚಿಗೆ ಮಾಡಿದಾರ. ನಿಮಗ್ ಕಾಣೋದಿಲ್ವಾ? ನಿಮಗ್ ಕಾಣೋದಿಲ್ಲ ಮಾಧ್ಯಮದವ್ರಿಗೆ? ನಿಮಗೇನು ಕಾಣ್ತಾ ಇದೆ ಮಾಧ್ಯಮದವ್ರಿಗೆ? ನೀವು ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದೀರಿ ರಾಷ್ಟ್ರ ಮಟ್ಟದಲ್ಲಿ? ನಿಮಗೆ ಇದು ಕಾಣಿಸೋದೇ ಇಲ್ವಾ? ನಿಮ್ಗೇನೋ ಜನರ ಸಮಸ್ಯೆಗಳು? ಮಾಧ್ಯಮದವ್ರು ಏನು ಮಾಡ್ತಾ ಇಲ್ಲ. ನೀವು ಮಾಧ್ಯಮದವ್ರು ಮೋದಿ ಟಾಮ್ ಟಾಮ್ ಮಾಡ್ತೀರಿ. ಎಲ್ಲ ಮಾಡಿದಾರೆ. ನಿನ್ನೆ ನೀಟ್ ಪರೀಕ್ಷೆ ಬಗ್ಗೆ ಬೆಂಗಳೂರಲ್ಲಿ ದೊಡ್ಡ ಪ್ರತಿಭಟನೆ ಆಗಿದೆ. ನಿನ್ನೆ ನೀಟ್ ಬಗ್ಗೆನೇ ಅದು. ನೀಟ್ ಬಗ್ಗೆ ಏನ್ರಿ ನೋಡ್ರಿ, ಆ ಕಾಕ್ರೋಚ್ ಪಾರ್ಟಿಗೆ ಬಿಜೆಪಿ ಸರ್ಕಾರ ಹೆದರಿ ಬ್ಯಾನ್ ಮಾಡಿದೆ. ಅಲ್ರಿ, ನೀವು ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ತಾ ಇದಾರೆ ಇವರು. ಎಲ್ಲ ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ತಾರ. ನೀವು ಈಗ ದೇಶಗಳನ್ನ ಎದುರಿಸಲಿಕ್ಕೆ ಆಗ್ತದ ನಿಮಗ? ಆ ಜಿರಳೆಗೆ ಹೆದರಿ ಬ್ಯಾನ್ ಮಾಡ್ರಿ. ಅದಕ್ಕೆ ಜಿರಳೆಗೆ ಹೆದರಿ ಹೋಗಿಲ್ಲ. ನಗರ ಶಾಸಕರು ಒಂದು ಕಾರ್ಯಕ್ರಮವೊಂದರಲ್ಲಿ ಬಹಿರಂಗವಾಗಿ ಒಳಗೊಪ್ಪಂದದ ಕುರಿತಾಗಿ
ಕೈ ಮುಗಿತಾರ. ಈಗ ಏನ್ ನಡೆದಿದೆ ಯಾಕೆ ಅವ್ರು ಯಾಕೆ ನಿಕ್ಕರ್ ಹೇಳಿ ಹೇಳಿ. ಹುಚ್ಚೇನೋ ಮಾತಾಡ್ತಿದೆ, ಅದು ಹುಚ್ಚರ ಜೊತೆ ಏನ್ ನೋಡೋದತ್ತು ನಕ್ಕರ ಅಷ್ಟೇ. ಹುಚ್ಚದ ತಿಳ್ಕೊಂಡು ನಕ್ಕರ ಅಷ್ಟೇ. ನೆಗ್ಲೆಕ್ಟ್ ಮಾಡುವುದು ನಗು ಅಂದ್ರೆ ನಿರ್ಲಕ್ಷ್ಯದ ನಗು ಅದು. ಕಿಶನ್ ಪಾಟೀಲ್ ಗಡಿಯಾರ ಅವರು ಪಾರ್ಟಿ ಅಧ್ಯಕ್ಷ ಕೂತ್ಕೊಂಡೆ ಪ್ರೆಸ್ ಮೀಟ್ ಮಾಡಲ್ಲ, ನಿಮ್ಮ ಅಧ್ಯಕ್ಷರೇ ಮಾಡಲ್ಲ, ನಿಮ್ಮ ಅಧ್ಯಕ್ಷರ ಟೀಕೆ ಮಾಡಲ್ಲ, ಅದ ಹೆಂಗ್ ಸಮರ್ಥನೆ ಮಾಡ್ಕೊತೀರಿ ಕಾಂಗ್ರೆಸ್? ಮತ್ ಕಾಂಗ್ರೆಸ್ ನಿಮ್ದು ನಾ ಬಿಜೆಪಿ ಅವ್ರದ್ದು ಮಾಡ್ಬೇಕು ಸಮರ್ಥನೆ. ಅನಿವಾರ್ಯ ಮಾಡ್ಲೇಬೇಕಾದ್ರೆ ಕಾಂಗ್ರೆಸ್ಗೆ ಹೋಗಿರಲ್ಲ ಮತ್ತೆ ನಾವು ಕಾಕ್ರೋಚಿ ಹೋಗಿಲ್ರಿ, ನೀವು ತಪ್ಪು ತಿಳ್ಕೊಬೇಡ್ರಿ. ಅದು ಸಿಎಂ ಅವ್ರು ಏನ್ ಮಾಡ್ಯಾರ ಈಗ ತಡ್ರಿ, ಯುವಕರು ಟಿ ಶರ್ಟ್ ತಗೊಂಡು ಹೋಗಿ ನಾವು ಕಾಕ್ರೋಚ್ ಮಾಡ್ತೀವಿ, ನಮ್ದು ಇದು ಶರ್ಟ್ ಬಿಡುಗಡೆ ಮಾಡ್ರಿ ಅಂತ ಹೇಳಿದಾರೆ. ಅದೇನು ಸಮರ್ಥನೆ ಅಲ್ಲ. ಆಯ್ತಪ್ಪ ಒಂದ್ ಶರ್ಟ್ ಬಿಡುಗಡೆ ಮಾಡೋಣ ಅಂತ ಹೇಳಿದಾರೆ ಅವ್ರು. ಅದೇನು ಪಾರ್ಟಿ ಸಮರ್ಥನೆ ಏನದು? ಹುಡುಗರು ಯುವಕರು ಪಾರ್ಟಿ ಇಲ್ಲದ ಏನಿಲ್ಲ ಸರ್. ನಾವ್ ಇದೊಂದು ಕಾಕ್ರೋಚ್ ಇದ್ದು ಅದೇ ಸರ್ ಡಿಕ್ಲೇರ್ ಅದನ್ನ ಬಿಡುಗಡೆ ಮಾಡಿದಾರೆ ಅವರು. ದೊಡ್ಡವ್ರ ಕಡೆಯಿಂದ ಇವಾಗ ಬುಕ್ ಬರೀತೀನಿ, ಆ ಬುಕ್ ಬಿಡುಗಡೆ ಮಾಡಿಸೋ ನಿಮ್ಮಂತ ದೊಡ್ಡವ್ರ ಕಡೆಯಿಂದ ಮಾಡಿಸೋದು ದೊಡ್ಡ ಕೆಲಸನ. ಆ ಬುಕ್ ಬಿಡುಗಡೆ ಮಾಡ್ಯಾರ ಅಂದ ಕೂಡಲೇ ಅವ್ರ ಆ ಬುಕ್ ಬಗ್ಗೆ ಸಂಬಂಧ ಏನೋ ಜನತಾ ಪಾರ್ಟಿ, ಅದು ಕಾಂಗ್ರೆಸ್ ಜನತಾ ಪಾರ್ಟಿ ಅಲ್ಲ. ಅದು ನೋಡ್ರಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ರಾಜಕೀಯ ಪಕ್ಷ ಅಲ್ಲದು, ಸಾಮಾಜಿಕ ಜಾಲತಾಣದಲ್ಲಿ ಅದೊಂದು ಸಂಘಟನೆ, ಯುವಕರದೊಂದು ಸಂಘಟನೆ, ಅದು ಯುವಕರದೊಂದು ಸಂಘಟನೆ. ಅದು ಭಾರತದ ನೋಡ್ರಿ ಈ ಸಂದರ್ಭದಲ್ಲಿ ಸ್ವಲ್ಪ ಶಾಂತ ಇರ್ರಿ, ಕೂಲಿರ್ರಿ ಸ್ವಲ್ಪ. ಈ ಭಾರತದ ನಮ್ಮ ಮುಖ್ಯ ನ್ಯಾಯಾಧೀಶರು ಯುವಕರನ್ನ ಜಿರಳೆಗೆ ಹೋಲಿಸಿ ಮಾತಾಡಿದಾಗ ನೋವಾಯ್ತು ಯುವಕರಿಗೆ, ಈ ದೇಶದ ಯುವಕರಿಗೆ ನೋವಾಗಿ. ಕೆಲವೇ ಯುವಕರು ಅವ್ರ ಪದ ಬಳಸಿರೋದನ್ನ ಕೆಲವೇ ಯುವಕರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆಯ್ತಾ? ಮನುಷ್ಯರಲ್ಲಿ ಆಯ್ತು. ಕೆಲವೇ ಯುವಕರು, ಕೆಲವೇ ಮಾಧ್ಯಮದವರು, ಕೆಲವೇ ಯೂಟ್ಯೂಬ್ದವರು, ಕೆಲವೇ ಮಾಹಿತಿ ಹಕ್ಕು ಕಾರ್ಯಕರ್ತರು, ತಡ್ರಿ ಇಲ್ಲ, ಕೆಲವೇ ಮಾಹಿತಿ ಕಾರ್ಯಕರ್ತರು ಯಾರು ಸಾಮಾಜಿಕ ಸಂಘಟನೆ ತೊಡಗೊಂಡಿರ ಅವ್ರಿಗೆ ಕೆಲವೇ ಅಂದ್ರೆ ಎಲ್ಲರಿಗೂ ಹತ್ತುದೆ. ಇವತ್ತ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮಾತಾಡಂತ ಶಬ್ದ ಅಲ್ಲದು ಯುವಕರ ಕುರಿತು. ಅದನ್ನ ನೀವು ಯಾರು ಮಾಧ್ಯಮದವರು ಹೈಲೈಟ್ ಮಾಡೋದಿಲ್ಲ, ವಿರುದ್ಧ ಮಾತಾಡೋದಿಲ್ಲ. ಅದಕ್ಕೆ ಮಾತಾಡ್ಬೇಕಲ್ಲ, ಖಂಡಿಸ್ಬೇಕಲ್ಲ, ನೀವು ಖಂಡಿಸ್ಬೇಕಲ್ಲ. ನಾವು ಖಂಡಿಸ್ತೀವಿ, ಬಹಳ ಸಲ ಖಂಡಿಸ್ತೀವಿ, ಇವತ್ತು ಖಂಡಿಸ್ತೀವಿ. ಅದಕ್ಕೆ ಹೌದು, ತಪ್ಪದು, ಮಾತಾಡಬಾರ್ದಲ್ಲ. ಹೆಂಗ್ ಮಾತಾಡ್ತಾರ? ಜಿರಳೆ ಅಂತ ಜನರಿಗೆ ಜಿರಳೆ ಅಂತಾರ, ಲೂಸ್ ಟಾಕ್. ಅದು ಎಲ್ಲಾರು ಇಡೀ ದೇಶದ ಜನನೇ ಖಂಡಿಸ್ತಾರ. ಅದಕ್ಕೆ ಆ ಖಂಡಿಸಿದ್ದೇ ರಿಸಲ್ಟ್. ಇದು ಟಿ ಶರ್ಟ್ ಬಿಡುಗಡೆ ಆಗಿದ್ದು, ಕಾಕ್ರೋಚ್ ಪಾರ್ಟಿ ಆಗಿದ್ದು, ಅದು ಖಂಡಿಸಿದ್ದೇ ಬಿಡುಗಡೆ. ಅದು ಏನ್ರಿ ಭಾಷಿ ಸಾಹೇಬ್ರ, ಅದು ಖಂಡಿಸಿದ್ದೇ. ಅದು ಮಾಡಿದೀವಿ. ನಿಮಗ್ ಅವರು ಒಂದ್ 3 ಮಂದಿ ನಿಂತು ಗಾಂಧಿ ಚೌಕನ ಆದ್ರೆ ನಿಮ್ಗೆ ಕಾಣುತ್ತಲ್ಲ, ನಾವು 100 ಮಂದಿ ನಿಂತ್ರಿ ನಿಮ್ಗೆ ಕಾಣಲ್ಲ. ಏನ್ ಮಾಡೋದು ನಾವು? ನೀವ್ ಯಾರು ಬರುದೇ ಇಲ್ಲ ಅಲ್ಲಿ. ಅವ್ರು ಇದಕ್ ಹೋಗ್ತಿರಿ ರಾತ್ರಿ. ಒಂದು ಭಾಷಿಯವ್ರೆ ಒಂದು ಫ್ರಾಂಕ್ಲಿ ಮಾತಾಡ್ತೀನಿ. ಒಂದ್ ಸಾಮಾಜಿಕ ಜಾಲತಾಣಗಳು ನಿಮ್ ಕಾಂಗ್ರೆಸ್ ಶಾಸಕರು ನೋಡ್ಬಿಡೋದು. ಒಂದೇ ಒಂದು ಟೀಕೆಗಳಿದ್ರೆ, ಒಂದೇ ಒಂದು ಆಕ್ರೋಶ ಇದ್ರೆ ನೀವ್ ಹೇಳಿದ್ ಕೇಳ್ತೀವಿ. ಅಂದ್ರೆ ಏನ್ ಅಂಗಿ ಹರ್ಕೊಂಡು ಹರಿದಾಡೋದ್ರನ್ನೇ, ಅಂಗಿ ಹರ್ಕೊಂಡು ಓಡಾಡೋದ್ರನ್ನೇ ಕಾರ್ಯಕರ್ತರು ಪ್ರತಿಭಟನೆ ಏನದು? ಯಾವ ವೇದಿಕೆ ಮೇಲೆ ಖಂಡಿಸ್ಬೇಕು, ಯಾವ ವೇದಿಕೆ ಮೇಲೆ ಪ್ರತಿಭಟನೆ ಮಾಡ್ಬೇಕು ಮಾಡ್ತಾರೆ. ಮಹಿಳಾ ಅವ್ರು ಮಾಡ್ಯಾರ, ಯುವಕರು ನಿನ್ನೆ ಮಾಡ್ಯಾರ ದೊಡ್ಡ ಪ್ರಮಾಣದಾಗ. ಇನ್ನೊಂದು ವಿಷಯ ಹೇಳ್ತೀನಿ, ಸರ ಒಂದ್ ಹೇಳ್ತೀನಿ. ಇಲ್ಲಿ ಕೂತ್ರಿ ನೀವು ಎಲ್ಲರೂ ಫ್ರಾಂಕ್ಲಿ ಮಾತಾಡೋನು. ನಾಯಕರ ನೀವು ನೋಡ್ರಿ, ಆದೇಶದವ್ರು 6, 7, 8 ಗಂಟೆಗೂ ಅವ್ರ ಸಭಾ ಇರಲಿ ದರ್ಬಾರ್ ಗ್ರೌಂಡ್ನಾಗ. ನೀವೆಲ್ಲರೂ ಹಾಜರಿರ್ತೀರಿ. ನೀವೆಲ್ಲರೂ 8, 9 ತನಕ ಹಾಜರಿದ್ದು ಆ ನ್ಯೂಸ್ಗಳನ್ನು ಅಬ್ಸರ್ವ್ ಮಾಡ್ತೀರಿ. RSS ದವ್ರು ನಮ್ಮದು ಯಾಕೆ ಮಾಡೋದಿಲ್ಲ? ಅದೇ ತರ ಮಾಡ್ಬೇಕಲ್ಲ. ಅವ್ರಂಗೆ ಮಾಡುದಿಲ್ಲ, ನಾವು ಅವ್ರಂಗೆ ಮಾಡುದಿಲ್ಲ. ನೀವು ಮಾಡಲ್ಲ, ನಮ್ಗೆ ನೋಡಲ್ಲ. ನೀವು ಅಧಿಕಾರದ ಇದ್ರಾಗದಿರಿ, ನಿಮ್ಗೆ ಹೆಂಗ ಪರಿಸ್ಥಿತಿ 14 ವರ್ಷ ಆಯ್ತು ನಾವು ಅಧಿಕಾರದಿಂದ ದೂರ ಇದ್ದೀವಪ್ಪ ಮರ. ಕಾಂಗ್ರೆಸ್ನವರು ಒಂದು ಸರಿಯಾದ ಪ್ರೆಸ್ ಮೀಟ್ ಕರೆಯಂಗಿಲ್ಲ, ಸರಿಯಾಗಿ ಮಾಹಿತಿ ಕೊಡಂಗಿಲ್ಲ. ನೀವು ಆಯ್ತು, ಕಾಂಗ್ರೆಸ್ದವ್ರು ಯಾವಾಗ ಒಂದು ಮಾಹಿತಿ 14 ವರ್ಷ ಆಯ್ತು ಹೇಳ್ರಿ. 14 ವರ್ಷ ಆಯ್ತು, 14 ವರ್ಷ ಆಯ್ತು. ಈ ಮೀಡಿಯಾ ಮೋದಿಯವ್ರ ಮುಂದೆ ನಿಂತು ಒಂದು ಪ್ರಶ್ನೆ ಕೇಳಿಲ್ಲ. 14 ವರ್ಷ ಆಯ್ತು ಇವತ್ತಿಗೆ. ನೀವು ಕಾಂಗ್ರೆಸ್ ಅವ್ರೊಂದು ಮಾಹಿತಿ ಕೊಡಲಿಲ್ಲ ಯಾವಾಗ ಒಂದ್ಸಲ ಅಂದ್ರೆ ಟೀಕೆ ಮಾಡ್ತೀರ ಅದನ್ನ. 14 ವರ್ಷ ಆಯ್ತು, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಪತ್ರಕರ್ತರು ನಿಂತಿಲ್ಲ. ಇನ್ನೊಂದು ಇದು ಖರೆ ಬರೋಬರ. ಕರೆಕ್ಟ್ ಒಪ್ಕೋತೀನಿ ನಾ ಈ ಮಾತಿಗೆ. 100% ಒಪ್ಪಬೇಕಿದು. ಅಲ್ಲ ರೀ, ಅಲ್ರಿ
ಮತ್ತ ಹಂಗಾರ ನಿನ್ನಿನ ದಿವಸ ಅಂದ್ರ 12 ವರ್ಷ ಹಿಂದ ಮೌನಿ ಬಾಬಾ ಮಾತಾಡಲ್ಲ ಅಂತಿದ್ರಲ್ಲ, ಅವ್ರು ಮಾತಾಡ್ಬೇಕಂತಿತ್ತ? ಇವ್ರಿಗೆ ಕೇಳಿಸ್ಬೇಕಾ? ಅವ್ರು ಮಾತಾಡಿದಾರ. ಒಂದು ಪತ್ರಕರ್ತರು ನೀವು ನಿಮ್ಮದೇ ಒಂದು ಪ್ರಶ್ನೆ ಕೇಳ್ರಿ ಮೋದಿ ಅವರಿಗೆ. ನಾರ್ವೆ ಅಲ್ಲಿ ನೋಡ್ರಿ, ಇಡೀ ಜಗತ್ನಾಗೆ ಮರ್ಯಾದೆ ಹೊಂಟೈತಿ. ಎರಡು ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಪರದೇಶದ ಪತ್ರಿಕಾ ರಂಗದೊಳಗೂ ಏನೋ ಒಂದು ಇದಿಲ್ಲ. ಅಂದ್ರೆ ಪತ್ರಿಕಾಗೋಷ್ಠಿ ಪ್ರಧಾನಿ ಆದವರು ಒಂದು ಏನೋ ಒಂದು ವಿದೇಶಕ್ಕೆ ಹೋದ್ಮೇಲೆ ಮಾಡೋದಿಲ್ಲ. ಹೊರದೇಶದಾಗ ನಾರ್ವೆದಾಗ ಹೋಗಿ ಪತ್ರಕರ್ತ ಪ್ರಶ್ನೆಗೆ ಒಂದು ಹುಡುಗಿ ಪ್ರಶ್ನೆಗೆ ಓಡ್ ಹೊಂಟ್ರ ಪ್ರಧಾನಮಂತ್ರಿಗಳು, ಓಡ್ ಹೊಂಟ್ರ. ಅದು ಬ್ಲಾಕ್ ಮಾಡ್ಯಾರ. ಇವತ್ತು ಒಂದು ಮರ್ಯಾದೆಗೇಡಿ ಕೆಲಸ ನಮ್ಮ ದೇಶದ. ಪಾರ್ಲೆ ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿ ಆ ಇಟಲಿ ಪ್ರಧಾನಮಂತ್ರಿ ಕೊಟ್ಟು 1800 ವರ್ಷ ನಾನು ನೋಡಿ ಮೊನ್ನೆ ಇಟ್ಲಿ ಹೋದಾಗ. ನೀವು ನಾರ್ಮಲ್ ಆಗಿ ಒಬ್ಬ ಹುಡುಗಿಗೆ ಏನಾದ್ರು ನೀವು ಒಂದು ಚಾಕ್ಲೇಟ್ ಕೊಟ್ರೆ ಏನು ಇಷ್ಟ ಹೊಡಿತಾರ ಜನ? ನಮ್ಮ ದೇಶದ ಪ್ರಧಾನಿ ಇನ್ನೊಂದು ಪ್ರಧಾನಿಗೆ ಹೋಗಿ ಇದನ್ನ ಕೊಟ್ಟಿದ್ದಾರೆ, ಚಾಕ್ಲೇಟ್. ಅವ್ರ ಧೈರ್ಯ ಮೆಚ್ಚು. ಅವ್ರು ಹೊಡೆದಿಲ್ಲ ಅಷ್ಟೇ. ನೀವ್ ಹೇಳುದೇನು ಹೊಡಿಬೇಕಾಗಿತ್ತು, ಹೊಡೆದಿಲ್ಲ ಅವ್ರು. ಚಾಕ್ಲೇಟ್ ತಗೊಂಡು ಕುಡುದ ನೋಡ್ರಿ. ನೀವು ಅದು ಅಂತಾರಾಷ್ಟ್ರೀಯ ಅಲ್ಲ, ದೇಶದ ಅಲ್ಲ. ಅದು ವೈಯಕ್ತಿಕ ಅಂತ ತಿಳ್ಕೊಂಡ್ಬಿಡ್ತೀವಿ, ಆಯ್ತಾ? ಅದು ವೈಯಕ್ತಿಕ ಹೆಂಗ ಆಗ್ತದ್ರಿ? ಇಲ್ಲಿ ದೇಶದ ಬೆಂಕಿ ಉರ್ಲಿಕತ್ತದ, ಮಣಿಪುರ ಸುಡಾಕತ್ತೈತಿ. ಇಲ್ಲಿ ದೇಶದ ಪೆಟ್ರೋಲ್ ಸಿಗಲ್ದು, ಗ್ಯಾಸ್ ಸಿಗಲ್ದು, ಬೆಲೆ ಏರಿಕೆ ಅದ. ಅಲ್ಲಿ ನೀವು ಡ್ಯಾನ್ಸ್ ಮಾಡಕ್ ಹೋಗ್ತೀರಿ ಇಟ್ಲಿಗೆ. ಪ್ರಧಾನಮಂತ್ರಿ ಕೆಲಸನ ಇದು? ಇಲ್ಲಿ ದೇಶದಾಗ ಏನಾಗಿದೆ? ಬಿಜೆಪಿ ಅವ್ರಿಗೆ ಒಂದು ಕಲಾ ಇದೆ. ಬಿಜೆಪಿ ಅವರಲ್ಲಿ ಒಂದು ಕಲಾ ಏನಿದೆ? ಒಂದ್ ನಿಮಿಷ. ಕಲಾ ಏನಿದೆ ಅಂದ್ರೆ ದೊಡ್ಡ ಶಕ್ತಿ. ಏನ್ ಮಾಡಿದ್ರು ಸಮರ್ಥನೆ ಮಾಡ್ಕೋತಾರ. ಅದು ಕಲಾ ಇದೆ. ಹೌದು, ಅದನ್ನು ಮಾಡ್ತಾರ. ಅವ್ರೇನ್ ಹೇಳಿದ್ರು, ಮೆಲೋಡಿ ಚಾಕ್ಲೇಟ್ ಕೊಡೋದು ಆರೋಪ ಮಾಡ್ತೀವಿ. ಒಂದು ದೇಶ ಬೇರೆ ದೇಶ ಸ್ವೀಟ್ ಕೊಡೋದು ಅದು ನಮ್ಮ ಸಂಸ್ಕೃತಿ ಅದ. ಅದ್ರಲ್ಲಿ ಸ್ವೀಟ್ ಕೊಡ್ತಾರೆ, ಅದ್ರಿಗೆ ಭಾರತೀಯ ಸಂಸ್ಕೃತಿ ನಾ ಏನ್ ಹೇಳ್ದೆ, ಅವ್ರ ಹತ್ರ ಕಲಾ ಇದೆ. ಬಿಜೆಪಿ ಅವ್ರ ಹತ್ರ ಏನ್ ಮಾಡಿದ್ರು ಸಮರ್ಥನೆ ಮಾಡ್ಕೋತಾರ. ಅಲ್ಲಿ ಹೋಗೇನ ಸಂಪ್ರದಾಯ ಆಯ್ತಾನೆ. ರಮೇಶ್ ಜಿಂಜನಗರ್ ಅವರು 5,000 ಕೋಟಿ ರೂಪಾಯಿ ಹೊಂದಿದ್ದಾರೆ. ಯಾವ್ದಕ್ಕೆ? ರಮೇಶ್ ಜಿಂಜನಗರ್ ಹೇಳಿದ್ರು. ಎಲ್ಲಿ ನೋಡ್ರಿ, ಎಲ್ಲಿ ಹೊರಗೆ ಕಾಣಬೇಕಲ್ಲ. 5,000 ಕೋಟಿ. ಯಾರು ತಂದು ಹಿಂಗ್ ನೋಟ್ ಕೊಡಲ್ಲ. ಜಿಗಜಿನಿ ಅವ್ರ ರೊಕ್ಕ ಕೇಳಲ್ಲ, ನಾವು ರೊಕ್ಕ ಕೇಳಲ್ಲ. ನೋಡ್ರಿ, ಉದಾಹರಣೆ ಹೇಳ್ತೀನಿ ಕೇಳ್ರಿ. ರೊಕ್ಕ ಕೇಳ್ತಿಲ್ಲ, ವರ್ಕ್ ತೋರಿಸ್ರಿ. ಇಷ್ಟು ವರ್ಕ್ ನಾವು ಮಾಡಿ ಒಂದು ತೋರಿಸ್ರಿ. MP ಅವ್ರ ಯಾರು ಒಳಗಾಯ್ತು ವಿಚಾರ ಮಾಡ್ರಿ ನೋಡು. ರಾಜ್ಯ ಸರ್ಕಾರ ಇವತ್ತು ಬರೇ ಅಡಿಗೆಲ್ ಹಾಕಿ ಹೋದ್ರು. MB ಕಾರಜೋಳ ಅವರು ಕೆಲಸ ಮಾಡಿದಾರೆ, ಇಲ್ಲ ಅನ್ನೋದಿಲ್ಲ ಆ ವಿಷಯದಲ್ಲಿ. ಮುಂದೆ ಅದನ್ನ ಒಂದ್ ಹಂತಕ್ಕೆ ತಂದು ಕೆಲಸ ಮಾಡಿದ್ರು MB ಪಾಟೀಲ್. ಅಡಿಗೆಲ್ ಹಾಕಿದ್ದು ಅಭಿವೃದ್ಧಿ ಅಲ್ಲ, ಮುಕ್ತಾಯ ಮಾಡೋದು ಅಭಿವೃದ್ಧಿ. ಅದು ತಿಳ್ಕೊಳ್ಳಿ. ಅಡಿಗೆಲ್ ಹಾಕ್ತಾನಂದ್ರೆ ಮಾಡ್ತಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ದಲ್ಲಿ ಕೇಸ್ ಇದೆ, ಅದಕ್ಕೆ ಪೆಂಡಿಂಗ್ ಬಿದ್ದದ. ಅದು ನೀವು ಟೀಕೆ ಮಾಡ್ತಾ ಇದ್ದೀರಿ. ನಿಮ್ಗೆ ಎಲ್ಲಾ ವಿಷಯಕ್ಕೆ ಬರ್ತಿದ್ದು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಏನಂದ್ರೆ ಭೂಮಿ ಅಡಿಗಲ್ ಹೋಗಿ ನೀವು ತೆಗೆದು ನೆಲಕ್ಕೆ ಕುಲಕರ್ಣಿ ಅವ್ರ ಯಾಕೋ ನೋಡ್ರಿ, ನಿಮ್ ಕೆಲಸ ವಾಸಿಗೆ ಮಾಡ್ತಾ ಇದ್ದಾರ. ಅವೆಲ್ಲ ಹಂಗ ಇರುದಿಲ್ಲ, ಅವೆಲ್ಲ ಹಂಗ ಬರ್ತಿರ್ತಾವ. ವಿಜಯಪುರದ ನಗರ ಸುತ್ತಮುತ್ತ ಓವರ್ ಬ್ರಿಡ್ಜ್ಗಳನ್ನು ಒಂದ್ಸಲ ಅಡ್ಡಾಡ್ಬಿಡಿ. ಆಗ್ಯದ ಇಲ್ಲ ಹೇಳ್ಬೇಕು. ಸೋಲಾಪುರ ಹೈವೇ ಇವ್ರ ಕಾಲಕ್ಕೆ ಆಗಿದ್ದಲ್ಲ. ಗಡ್ಕರಿ ಅವ್ರ ಅದು ಇವ್ರಿಗೆ ಗೊತ್ತೂ ಇಲ್ಲ. ಗಡ್ಕರಿ ಶಾಂಕ್ಷನ್ ಮಾಡಿದ್ರು ಗೊತ್ತೂ ಇಲ್ಲ. ಗಡ್ಕರಿ ರೋಡ್ ಮಾಡಿ ಬರ್ರಿ ನೀವು ಬರ್ರಿ.
ಶಾಸಕರು ಹಾ. ಅವರೇ ಬಿಜೆಪಿಯ ಗಡ್ಕರಿ ಅವರನ್ನ ಹೊಗಳಿಕೊಂಡಾರೆ. ನಾವನ್ನು ಒಪ್ಕೋತೀನಿ ಇವತ್ತ, ನಾವೆಲ್ಲರೂ ಒಪ್ಕೋತೀವಿ. ಗಡ್ಕರಿ ಅವರು ರೋಡ್ಗಳು ಮಾಡಿದ ನಿಜ. ಜಿಗಜಿನಿಗೆ ಅವ್ರು ಹೇಳ್ತಾರ ಅಷ್ಟೇ, ಅವ್ರು ಏನು ಮಾಡಿಲ್ಲ. 55 ವರ್ಷ ತಮ್ಮ ಸರ್ಕಾರ, ಬರೇ 70 ವರ್ಷ ಅಂದ್ರೆ ನೀವು ಬದನಾಮ್ ಮಾಡ್ತೀರಿ. 55 ವರ್ಷ ಕಾಂಗ್ರೆಸ್ ಸರ್ಕಾರ ಅಷ್ಟೇ. ಈಗ ಉದಾಹರಣೆಗೆ ಇಲ್ಲಿ ಹನುಮಾನ್ ರೈಲ್ವೆಗೆ ಅವ್ರಿಗೆ 65 ಕೋಟಿ ತಂದಿದ್ದೀನಿ, ನಿಮ್ಮ ಜಟ್ಟೂರು ಮತ್ತೆ ನಿಮ್ಮ ಇಲ್ಲಿ ಸಹಕಾರ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ ಸಂಸದರು. ಹೌದಲ್ರಿ? ಇವ್ರು ತಂದ್ರು ಅವ್ರ ಸ್ವಂತ ಮನೆ ಕೆಲ್ಸದ ತರ. ಇದು ಯಾವ್ದು ಗಣೇಶ ನಗರ ಹತ್ರ ಅದು ಯಾವ ಸರ್ಕಲ್ ಹತ್ತಿರೋದು, ಅಲ್ಲಿನೂ ಅಂಡರ್ ಪಾಸ್ ರೋಡ್ ಆಗ್ತಾ ಇದೆಯಲ್ಲ, ಬೆಂಗಳೂರು ಬೈಪಾಸ್. ನೀವು ಯಾರಿಗೂ ಕರೀಲಾರ್ದೇನೆ, ಸರ್ಕಾರ ಇದೆ, ಇಲ್ಲಿ ಒಂದು ಸರ್ಕಾರ ಇದೆ, ಆ ಬಿಜೆಪಿ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಲಾರ್ದೇನೆ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ತಗೊಂಡು ನೀವೇ ಉದ್ಘಾಟನೆ ಮಾಡಿರ್ತಾರೆ. ನೀವು ಒಂದೇ ನಿಮಿಷ ನಿಮಗೆ ಸಹಕಾರ ಬೇಕಾಗಿಲ್ಲ, ನೀವು ಯಾರ್ದು ಕೋಆಪರೇಷನ್ ಬೇಕಾಗಿಲ್ಲ, ನಿಮಗೆ ಯಾರ ಜೊತೆ ಹೊಂದಾಣಿಕೆನೇ ಇಲ್ಲ. ನೀವು ಸಂಸದರಾಗಿ 40 ವರ್ಷ ಆಳದವರು, ಮಂತ್ರಿ ಆಗಿ ನಿಮಗೆ ಪ್ರೋಟೋಕಾಲ್ ಬಗ್ಗೆ ನಾಲೆಜ್ ಇಲ್ಲ. ಯಾರಿಗೆ ಕರೀಲಾರ್ದೇನೆ ಮಾಡಿದ್ರೆ ನೀವು ಬಿಜೆಪಿ ಕಾರ್ಯಕರ್ತರು ನೀವು ಮ್ಯಾಲ ಇದನ್ನು ಎಸ್ ನೀವೇ ಹೇಳ್ತಾ ಇದ್ದೀರಿ, ನಾವು ಹೇಳೋದಿಲ್ಲ. ರಾಹುಲ್ ಗಾಂಧಿಗೆ ಜೋಕರ ತಂದಾರ, ಅದು ಹೆಂಗ ಏನು ಅನಿಸ್ತದೆ? ಯತ್ನಾಳ್ ಅವರು ರಾಹುಲ್ ಗಾಂಧಿಗೆ ಎತ್ಕೊಂಡು ಹೋಗ್ತಾರ, ಕೇಳಪ್ಪ, ಇಲ್ಲಿ ಹೇಳ್ತಿ ಕೇಳ. ನಮ್ಮ ಲೆವೆಲ್ದಲ್ಲಿ ನಾವು ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಒಬ್ಬ ಸಂಸ್ಕೃತಿ ಉಳ್ಳ ಶಾಸಕ ತಿಳ್ಕೊಂಡಿಲ್ಲ. ನಾವು ಸಂಸ್ಕೃತಿ ಏನು ಮಾತಾಡ್ತಾರೆ ಅವರು, ಅಂಥವ್ರಿಗೆಲ್ಲ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಹೇಳೋದಾದ್ರೆ ನಾವು ಅವ್ರ ಲೆವೆಲ್ಗೆ ಹೋದಂಗೆ ಆಗ್ತದೆ. ಅದಕ್ಕೆ ಪ್ರತಿಕ್ರಿಯೆ ಹೇಳಲ್ಲ ನಾವು. ಅಂದ್ರೆ ಈಗ ನೀವು ಅದನ್ನೇ ಹೇಳಿರೋದವರು ಸಂಸ್ಕೃತಿ ಈಗ ರಾಹುಲ್ ಗಾಂಧಿ ಅವ್ರ ಟಿ ಶರ್ಟ್ ಹಾಕೊಂಡು ಹೋಗಕತ್ತಾರ ನೀವು ನೋಡ್ರಿ. ಇಲ್ಲಿ ಕೇಳ್ರಪ್ಪ, ಇಲ್ಲಿ ಕೇಳ್ರಿ, ಹ್ಯಾಂಗ್ ಅಡ್ಡಾಡಬೇಕು ಅನ್ನೋದು. ನೀವರ ಇಲ್ಲಿ ಕೇಳ್ರಿ, ಏನು ಡ್ರೆಸ್ ತೊಡಬೇಕು, ಏನು ಹಾರ ತಿನ್ಬೇಕು, ಬಿಜೆಪಿ ಅವ್ರಿಗೆ ಕೇಳಿ. ಒಂದ್ ನಿಮಿಷ, ಅವ್ರು ಹೇಳಿದ್ದೆ ಹಾರ ತಿನ್ಬೇಕು, ಅವ್ರು ಹೇಳಿದ್ದೆ ಡ್ರೆಸ್ ತೊಡಬೇಕಂತ ಏನಿಲ್ಲ. ಈ ದೇಶದಲ್ಲಿ ಯಾರ್ಯಾರು ಏನೇನು ಡ್ರೆಸ್ ತೊಡಕು ತೊಡ್ತಾರ. ಟಿ ಶರ್ಟ್ ಅದ್ರದ್ದು ಒಂದು ಹಿನ್ನೆಲೆ ಇದೆ. ಯಾಕೆ ಟಿ ಶರ್ಟ್ ತೊಟ್ರು? ತಡಿಯಪ್ಪ, ಆಯ್ತು. ನಾವು ಸಣ್ಣವರಿದ್ದಾಗ ನಾನು ಒಂದ್ ನಿಮಿಷ, 73 ವರ್ಷ, ನನಗೆ 55 ವರ್ಷದಿಂದ ಈ ಕಡೆ ಹೇಳ್ತೀನಿ. ನಾನು ಅದು ಮೊದಲು ಸಣ್ಣವಿದ್ದೆ. ಮೈ ತುಂಬ ಬಟ್ಟೆ ಹಾಕ್ಕೊಂಡು ವಾಕಿಂಗ್ ಆಗಲಿ, ಮನೆಯಿಂದ ಹೊರಗೆ ಬೀಳುವುದಾಗಲಿ, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಹೆಣ್ಮಗಳು, ಪ್ರತಿಯೊಬ್ಬ ಮನುಷ್ಯ ತುಂಬ ಶೆರಗು ಹೊಚ್ಕೊಂಡು, ಗಂಡಸ ಬಟ್ಟೆ ಹೊತ್ಕೊಂಡು ಹೊರಗೆ ತಿರುಗಾಡ್ತಿದ್ದೆ. ಇವತ್ತು ಬರಮೋಡ ಹಾಕೊಂಡು ಇಟ್ಟಿಟ್ರ ಮೇಲೆ ಊರು ತುಂಬ ತಿರುಗಾಡ್ತಾರೆ ಜನ. ಒಂದ್ ನಿಮಿಷಪ್ಪ, ಇಟ್ಟಿಟ್ಟೆ ಟಿ ಶರ್ಟ್ ಭಾಳ ಓದಾಡನು, ಭಾಳ ಒಳ್ಳೆ ದೊಡ್ಡ ಪತ್ರಕರ್ತರ ಆಗ್ತಿ ತಿಳ್ಕೊಬೇಡ್ರಿ. ಇಲ್ಲ, ಒಂದ್ ನಿಮಿಷ ನಂದು ಕೇಳ್ಬೇಕು ಇತಿಹಾಸ. ನೀವು ಮೊದಲ ಒಂದ್ ನಿಮಿಷ ಅದೇ ಹೇಳತ್ತೀನಿ, ಮತ್ತೆ ಅದೇ ಹೇಳಕತ್ತೀನಿ. ಒಂದ್ ನಿಮಿಷ ಸರ್, ಮುಗಿಸ್ತೀನಿ ಸರ್, ಇದೊಂದು ಮಾತು ಮುಗಿಸ್ತೀನಿ. ಹಾಫ್ ಶರ್ಟ್ ಹಾಕಿದ್ರೆ ಬೈತಿದ್ರು ಅವಾಗ. ಹಾಫ್ ಶರ್ಟ್ ಫುಲ್ ಶರ್ಟ್ ಹೊಂದ್ಬೇಕಿಲ್ಲ ಕೇಳ್ತಿದ್ರು. ಆದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಬಂದದ? ಬರ್ಮೋಡ ಟಿ ಶರ್ಟೇ ಸುಪೀರಿಯರ್ ಡ್ರೆಸ್ ಆಗ್ಯಾವ. ರಾಹುಲ್ ಗಾಂಧಿ ಟಿ ಶರ್ಟ್ ಹಾಕಲಿಕ್ಕೆ ಒಂದು ಕಾರಣ ಇದೆ. ಅವರು 4750 ಕಿಲೋಮೀಟರ್ ಇದು ಮಾಡಿದ್ರು, ಭಾರತ್ ಜೋಡೋ ಮಾಡಿದ್ರು. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದ್ರು ಬಿಜೆಪಿ ಅವರು. ಟಿ ಶರ್ಟ್, ಈಗ ನೀವು ವಾಕಿಂಗ್ 1 ಕಿಲೋಮೀಟರ್ಗೆ ಟಿ ಶರ್ಟ್ ಹಾಕ್ತೀರಿ, 4500 ಕಿಲೋಮೀಟರ್ ತಿರುಗಾಡೋ ಮನುಷ್ಯ ಟಿ ಶರ್ಟ್ ಹಾಕೊಂಡು ಗಾಳಿ ಆಡ್ಲಿದ್ರು. ಆ ಟಿ ಶರ್ಟ್ ಬಗ್ಗೆ ಟೀಕೆ ಮಾಡಿದಾಗ ಅವರು ಟಿ ಶರ್ಟ್ಗೆ ಇರಲ್ಲಪ್ಪ, ನಮ್ಮ ಟಿ ಶರ್ಟ್ ಎಲ್ಲಿ ನಾವು ಇಂಥವ್ರು ಇದ್ದೀವಿ ಅಂತ ಅವರು ತೋರ್ಸಾಕ ಅದು ಹಾಕಿದ್ರು ಅಷ್ಟೇ. ಇವ್ರು ದೊಡ್ಡ ಸರ್, ಬಿಜೆಪಿ ದೊಡ್ಡ ಸರ್. ನಮ್ ದೊಡ್ಡ ಸಾಹೇಬ್ರ ಅಂತೀನಿ ಆಯ್ತಾ. ನಮ್ಮ ದೇಶದ ದೊಡ್ಡ ಸಾಹೇಬ್ರ ಗತ್ಲೆ
ತಾಸಿಗೆ ಒಂದೊಂದು 10 ಲಕ್ಷದ ಟಿ ಶರ್ಟ್, 10 ಲಕ್ಷದ ಕೋಟ್, ಡ್ರೆಸ್ ಡ್ರೆಸ್, ಮತ್ತ ಅದ್ ಯಾವ್ದೋ ಇಂಡೋನೇಷ್ಯಾದ ಯಾವ್ದೋ ಅಣಬೆ 4 ಲಕ್ಷ 5 ಲಕ್ಷದ ಅಣಬೆ ತಿನ್ಕೊಂಡು ಇದನ್ನ ಮಾಡ್ಬೇಕಾ? ದೇಶಕ್ಕೋಸ್ಕರ ತಿಂತಾರ ಅವರು. ಇದನ್ನ ಮಾಡ್ಬೇಕೇನ್ ಹೇಳಿ? ಅಲ್ಲ, ಟಿ ಶರ್ಟ್ ಒಂದು 400 ರೂಪಾಯಿ ಪ್ರಧಾನಿಗಳು ಹೇಗಿರಬೇಕು ಅದಕ್ಕೆ ಅವರು ಮಾಡ್ತಿರೋದು ದೇಶಕ್ಕೆ ಇವರು ನಾಗರಿಕ ವಿರೋಧ ಪಕ್ಷದ ನಾಯಕರಾಗಿ ಯಾಕಂದ್ರೆ ಭಾರತದ ನಾಗರಿಕ ಹೆಂಗಿರ್ಬೇಕು ಹಂಗ ಅದಾರ. ಆ? ಭಾರತದ ನಾಗರಿಕ ಹೆಂಗಿರ್ಬೇಕು ಹಂಗ ಅದಾರ್ರಿ. ಮಾಡೋದು ಒಂದು ಮೆಲೋಡಿ ಚಾಕ್ಲೇಟ್ ಮೆಲೋಡಿ ಚಾಕ್ಲೇಟ್ ಗಂಡಸರು ಕೊಟ್ಟಿಲ್ಲ ಅವ್ರು, ಹೆಣ್ಮಕ್ಳಿಗೆ ಕೊಟ್ಟರು. ಇದು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।